ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಶುಶ್ ಡೈರೀಸ್. ಇಲ್ಲಿರೋದು ನಮ್ಮ ಪೂಜ್ಯ ಪಿತಾಶ್ರೀ ಅವರು ನಮಗೆ ಶ್ರೀ ಸಿದ್ಧಾರೂಢ ಸ್ವಾಮಿ ರೈಲ್ವೆ ಸ್ಟೇಷನ್ ಹುಬ್ಬಳ್ಳಿಲಿ ನಮಗೆ ಡ್ರಾಪ್ ಮಾಡೋಕ್ಕೆ ಬಂದಿದ್ದಾರೆ. ನಾವು ಹೋಗ್ತಿದ್ವಿ ಚೆನ್ನೈಗೆ ಬೈ ಟ್ರೈನ್. ಚೆನ್ನೈಯಿಂದ ನಮ್ಮ ಜರ್ನಿ ತುಂಬ ದೊಡ್ಡದಿತ್ತು. ಈವ್ನಿಂಗ್ 9 o'clock ಸಮಥಿಂಗ್ ಟ್ರೈನ್ ಇತ್ತು, ಅದನ್ನು ಹೋಗ್ತಿದ್ದೀವಿ. ಮಾರ್ನಿಂಗ್ ರೀಚ್ ಆದ್ವಿ, ಅರೌಂಡ್ 11:30-12 ಆಗಿತ್ತು ಅನಿಸುತ್ತೆ. ಇದು ಚೆನ್ನೈನ ರೈಲ್ವೆ ಸ್ಟೇಷನ್. ಇದು ಸುಷ್ಮಾ, ಅದು ನಮ್ಮ ಲಗೇಜಸ್. ನಮಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ದಿತ್ತು. ಎಲ್ಲಿ ಊಟ ಮಾಡಬೇಕು, ಏನು ತಿನ್ನಬೇಕು ಅಂತ ಗೊತ್ತಾಗಲಿಲ್ಲ. ಬೆಳಗ್ಗೆ ಅಲ್ಲಿ ನಾಷ್ಟನೇ ಸಿಗಲಿಲ್ಲ, ಬ್ರೇಕ್ಫಾಸ್ಟ್ ಚೆನ್ನಾಗೂ ಇರಲಿಲ್ಲ. ಇಡ್ಲಿ ತಿಂದ್ವಿ. ಅಲ್ಲಿಂದ ನಾವು ಅವ್ರ ಅಕ್ಕ ಇರ್ತಾರೆ, ಸುಷ್ಮಾರ ಅಕ್ಕ ಸುಮಾ, ಅವ್ರಿಗೆ ಮೀಟ್ ಆಗೋಕೆ ಹೋದ್ವಿ. ಅವ್ರ ಹತ್ರ ಸ್ಟೇ ಆದ್ವಿ. ಇಲ್ಲಿ ನೋಡ್ರಿ, ಪೂರಾ ಫಿಶ್ ಮಾರ್ಕೆಟ್, ಸಮುದ್ರದ ಎಕ್ಸಾಕ್ಟ್ ಅಪೋಸಿಟ್ ಇದೆ. ಅಲ್ಲೆಲ್ಲ ಈ ಥರ ಫಿಶ್ ಹಚ್ಕೊಂಡು ಕೂತಾರೆ. ಇದು ಸಮುದ್ರ, ಈ ಕಡೆ ಇರೋದು ಫಿಶ್ ಮಾರ್ಕೆಟ್. ಸೊ ಇಲ್ಲೇ ತೊಗೊಂಡು ಇಲ್ಲಿ ಮಾರ್ತಾರೆ, ಇಲ್ಲಿಂದ ನಮಗೆ ಕೊಡ್ತಾರೆ, ಅಂದರೆ ನಮಗೆ ಮಾರ್ತಾರೆ. ಸಿಕ್ಕಾಪಟ್ಟೆ ಹದ್ದುಗಳಿರುತ್ತೆ ಅಲ್ಲಿ ಇಲ್ಲಿ ಫಿಶ್ ಬಿದ್ದಿರೋದನ್ನು ತಿನ್ನೋಕ್ಕೆ. ಒಂಥರ ಚೆನ್ನಾಗಿದೆ ಚೆನ್ನೈ ಕೂಡ. ಅಕ್ಕನ ಮೀಟ್ ಆದ್ವಿ. ಅಲ್ಲಿಂದ ನಾವು ಈವ್ನಿಂಗ್ ಅಲ್ಲಿ ಒಂದು ಜ್ಯೂಸ್ ಸೆಂಟ್ರಿಗೆ ಬಂದಿದ್ವಿ. ಸೊ ಯೂನಿಕ್ ಆಗಿರೋ ಜ್ಯೂಸ್ ಸೆಂಟರ್ಸ್ ಏನಿತ್ತು ಅಂತಂದರೆ, ನಾವೇ ಫ್ರೂಟ್ಸ್ನ ಚೂಸ್ ಮಾಡ್ಬೋದು. ನಾವು ಚೂಸ್ ಮಾಡಿದರೆ ಆ ಫ್ರೂಟ್ ಅವ್ರಿಗೆ ಕೊಟ್ಟರೆ ಅದನ್ನು ಅವರು ಅದೇ ಫ್ರೂಟಿಂದ ಜ್ಯೂಸ್ ಮಾಡಿಕೊಡ್ತಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸ್ ಇದ್ವು. ಅಲ್ಲಿ ಫೇಮಸ್ ಏನಂತಂದರೆ, ನಮ್ಮ ಕಡೆ ಏನಂತಾರೆ ಅದಕ್ಕೆ, ಅದಿರ್ತೈತಲ್ಲ, ಐಸ್ ಆ್ಯಪಲ್. ಸೊ ಕನ್ನಡ ಒಳಗೆ ಏನಂತೀವಿ ನಾವು, ಐಸ್ ಆ್ಯಪಲ್ದು ಜ್ಯೂಸ್ ಮಾಡ್ತಾರೆ. ಅದ್ರೊಳಗಡೆ ಬೇರೆ ಫ್ರೂಟ್ಸ್ ಎಲ್ಲ ಇನ್ಕ್ಲೂಡ್ ಮಾಡ್ತಾರೆ. ಸೊ ಬನಾನಾ ಜ್ಯೂಸ್ ಮಾಡಿದರೆ ಅದಕ್ಕೆ ಐಸ್ ಆ್ಯಪಲ್ ಹಾಕ್ಬಿಡ್ತಾರೆ, ದಾಳಿಂಬ್ರೆ ಮಾಡಿದರೆ ಐಸ್ ಆ್ಯಪಲ್ ಹಾಕ್ತಾರೆ. ಸೊ ಮೂರು ಡಿಫ್ರೆಂಟ್ ಟೈಪ್ಸ್ ಆಫ್ ಜ್ಯೂಸಸ್ನ ತೊಗೊಂಡಿದ್ವಿ. ಅಲ್ಲಿರೋ ಫೇಮಸ್ ಬಜ್ಜಿ ತಿಂದ್ವಿ, ಬಾಳೆಕಾಯಿ ಬಜ್ಜಿ. ಚೆನ್ನಾಗಿರಲಿಲ್ಲ, ಯಾಕೋ ಅಷ್ಟೊಂದು ಟೇಸ್ಟ್ ಸಖತ್ತಾಗಿರಲಿಲ್ಲ. ಮಿಡ್ ನೈಟ್ ಅರೌಂಡ್ ಎಷ್ಟೈತೆ, 9 o'clock. ಮಿಡ್ನೈಟ್ ಆಗಿಲ್ಲ, ನೈಟ್ ಫ್ಲೈಟ್ ಇರೋದು ಮಿಡ್ನೈಟ್ 12 o'clock ಆಗಿರುತ್ತೆ, ಬಟ್ ಡಿಲೇ ಆಗಿ 1 o'clock ಆಗಿದೆ. ಎಸ್. ಸೊ ಫ್ಲೈಟಿಗೆ ವೇಟ್ ಮಾಡ್ತಿದ್ದೀವಿ. ಅಕ್ಕಂಗೆ ಮೀಟ್ ಆದ್ವಿ. ಅಕ್ಕಂಗೆ ಟಾಟಾ ಬಾಯ್ ಹೇಳಿ ವಿ ಆರ್ ಹೆಡಿಂಗ್ ಓವರ್ ಟು ಸಿಂಗಾಪುರ್. ಇದು ಚೆನ್ನೈ ಏರ್ಪೋರ್ಟ್. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಇಲ್ಲಿ ಚೆಕ್ಕಿನ್ಗೋಸ್ಕರ ನಿಂತ್ಕೊಂಡ್ವಿ. ಇಲ್ಲಿ ಸ್ವಲ್ಪ ಕ್ಯೂ. ಅದಾದಮೇಲೆ ಒಳಗಡೆ ಬಂದುಬಿಟ್ಟು ಬೋರ್ಡಿಂಗ್ ಪಾಸ್ನ ತೊಗೊಂಡ್ವಿ. ನಮ್ಮದೇನಿತ್ತಂದರೆ 25 kg ಚೆಕ್ಇನ್ ಬ್ಯಾಗ್ ಆ್ಯಂಡ್ 7 kg ಕ್ಯಾಬಿನ್ ಬ್ಯಾಗ್ ಕೊಡ್ತಾರೆ. ಸೊ ನಾವು ಕ್ಯಾಬಿನ್ ಬ್ಯಾಗ್ ಏನೂ ಇಟ್ಕೊಂಡಿರಲಿಲ್ಲ. ಸೊ ಎಲ್ಲ ಚೆಕ್ಇನ್ ಮಾಡಿ ಕೊಟ್ಬಿಟ್ವಿ ಅವ್ರಿಗೆ. ಅದಾದಮೇಲೆ ನಮಗೆ ಬೋರ್ಡಿಂಗ್ ಪಾಸ್ ಕೊಟ್ಟರು. ಬೋರ್ಡಿಂಗ್ ಪಾಸ್ ಆದಮೇಲೆ ನಾವು ಹೋಗಿದ್ದು ಇಮಿಗ್ರೇಷನ್ನು ಕೂಡ ಆಯಿತು. ಏರ್ಪೋರ್ಟಿಗೆ ಬಂದು ಬೋರ್ಡಿಂಗ್ ಪಾಸ್ ಸಿಕ್ತು. ಬೋರ್ಡಿಂಗ್ ಪಾಸ್ ಸಿಕ್ಕಿದ ಮೇಲೆ ಚೆಕ್ಇನ್ ಆಯಿತು, ಬ್ಯಾಗ್ ಚೆಕ್ಇನ್ ಆಯಿತು, ಸೆಕ್ಯೂರಿಟಿ ಚೆಕಿಂಗ್ ಆಯಿತು, ಎಲ್ಲ ಆಯಿತು. ಎವ್ರಿಥಿಂಗ್ ಇಸ್ ಡನ್. ಈಗ ಜಸ್ಟ್ ನಾವು ಬೋರ್ಡ್ ಮಾಡಬೇಕು, ಫ್ಲೈಟ್ ಹಿಡಿಬೇಕು. ಸೊ ಲೆಟ್ಸ್ ಗೋ ಟು ಸಿಂಗಾಪುರ್. ಎಕ್ಸೈಟ್ಮೆಂಟ್. ನಮ್ಮದು ಫ್ಲೈಟ್ ಬಂದುಬಿಟ್ಟು ಏರ್ ಇಂಡಿಯಾ ಇತ್ತು. ಸೊ ಏರ್ ಇಂಡಿಯಾ ಫ್ಲೈಟ್ ಬೋರ್ಡಿಂಗ್ ಪಾಸ್ನ ಮತ್ತೆ ಚೆಕ್ಇನ್ ಆಗುತ್ತೆ, ಮತ್ತೆ ಬಸ್ ಹತ್ಕೋತೀವಿ, ಮತ್ತು ಅದಾದಮೇಲೆ ಮತ್ತೊಮ್ಮೆ ಚೆಕ್ಕಿಂಗ್ ಆಗುತ್ತೆ. ಅದಾದಮೇಲೆ ಫ್ಲೈಟಲ್ಲಿ ಕೂತ್ಕೋತೀವಿ. ಸೊ ಒಂದೇ ರೂಟಿನ 4-5 ಸರ್ತಿ ಆಗುತ್ತೆ. ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇತ್ತು ನನಗೆ, ಸುಷ್ಮಾಗೆ. ಬಿಕಾಸ್ ದಿಸ್ ವಾಸ್ ಅವರ್ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಅಂತ ಹೇಳ್ಬೋದು. ಗೊತ್ತಿರಲಿಲ್ಲ ಹೇಗಿರುತ್ತೋ ಟ್ರಿಪ್, ಹೇಗಾಗುತ್ತೋ ಅಂತ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಇದ್ವಿ. ಬಿಕಾಸ್ ಇಂಡಿಯಾನು ನಾವು ಇನ್ನೂ ಪೂರ್ತಿ ಕವರ್ ಮಾಡಿಲ್ಲ. ಸಿಕ್ಕಾಪಟ್ಟೆ ಅಡ್ಡಾಡೋದಿದೆ, ಬೇರೆ ಸ್ಟೇಟ್ಸ್ ಹೋಗೋದಿದೆ, ಬೇರೆ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದಿದೆ. ಬಟ್ ಲೈಫಲ್ಲಿ ಒಂದು ಸರ್ತಿ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿ ಮುಗಿಸ್ಬಿಡೋಣ ಅಂತ ಅದೊಂದು ಗೋಲ್ ಇತ್ತು. ಸೊ ಅದನ್ನು ಕಂಪ್ಲೀಟ್ ಮಾಡಿದ ಮೇಲೆ ವಿ ವಿಲ್ ಫೋಕಸ್ ಆನ್ ಅವರ್ ಇಂಟರ್ ಸ್ಟೇಟ್ಸ್ ಅಂತ ಪ್ಲ್ಯಾನ್ ಇದ್ವು. ಅದಕ್ಕೋಸ್ಕರ ವಿ ಆರ್ ಸೋ ಮಚ್ ಎಕ್ಸೈಟೆಡ್. ಹೇಗಿರುತ್ತೆ. ಫ್ಲೈಟ್ ಆನ್ ಬೋರ್ಡ್ ಆಗಿದ್ದೀವಿ, ಫ್ಲೈಟಲ್ಲಿ ಕೂತ್ಕೊಂಡಿದ್ದೀವಿ. 12:08 ಆಗಿದೆ ಟೈಮ್. 1 o'clock ಈಗ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಸೊ ಟಿಲ್ ದೆನ್
ಗೆಟಿಂಗ್ ಸೆಟಲ್ ಡೌನ್. ಸಿ ಯು ಇನ್. ಸೊ 4.5 hours ಜರ್ನಿ. ಅಲ್ಲಿ ರೀಚ್ ಆಗೋದು 7 o'clock ಬಿಕಾಸ್ 3 hours ನಮ್ಮದು ಅಲ್ಲಿಗೆ ಇಲ್ಲಿಗೆ ಡಿಫ್ರೆನ್ಸ್ ಆಗುತ್ತೆ. ಸೊ ಇಲ್ಲಿ ನಮ್ಮ ಏರ್ ಹೋಸ್ಟೆಸ್ ಅವರು ಬೇಸಿಕ್ ಗೈಡೆನ್ಸ್ ಕೊಡ್ತಾರೆ, ಯಾವ ಥರ ನಿಮ್ಮ ಲೈಫ್ನ ಕಾಪಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತಾರೆ. ದೆನ್ ದಿಸ್ ಈಸ್ ದ ನೈಟ್ ವ್ಯೂ ಆಫ್ ಚೆನ್ನೈ. ಇಷ್ಟು ಬ್ಯೂಟಿಫುಲ್ ಸಿಟಿ ನೈಟಲ್ಲಿ ಕಾಣ್ತಾ ಇತ್ತು ಅಂದರೆ ಜಸ್ಟ್ ಅಮೇಝಿಂಗ್. ದೆನ್ ಹಶುವಾಗ್ತಾ ಇರಲಿಲ್ಲ ಅಂತ ನಾವು ಕಾಂಪ್ಲಿಮೆಂಟ್ರಿ ಏನಾದರೂ ಆರ್ಡ್ರ್ ಮಾಡಬೇಕು ಅಂತ ಫ್ರೂಟ್ಸ್ ಆರ್ಡ್ರ್ ಮಾಡಿದ್ವಿ. ಬಟ್ ಲಿಟ್ರಲಿ ತುಂಬ ಹಶುವಾಗಿತ್ತು ನಮಗೆ ನೈಟ್. ವೆಲ್ಕಮ್ ಟು ಸಿಂಗಾಪುರ್. ದಿಸ್ ಇಸ್ ದ ಫಸ್ಟ್ ಲುಕ್ ಆಫ್ ಸಿಂಗಾಪುರ್. ಜಸ್ಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಐಲ್ಯಾಂಡ್. ಇಟ್ ಈಸ್ ಅ ಸ್ಮಾಲ್ ಐಲ್ಯಾಂಡ್ ಬಟ್ ಬ್ಯೂಟಿಫುಲ್. ತುಂಬಾ ಈಸಿ ಇಮಿಗ್ರೇಷನ್ ಇತ್ತು. ಅದನ್ನು ಕಂಪ್ಲೀಟ್ ಮಾಡಿ ನಾವು ಬ್ಯಾಗ್ಸ್ನ ತೊಗೊಂಡು ಆಲ್ರೆಡಿ ಮಹೇಶ್ವರ ಅಕ್ಕ ಬಂದಿದ್ದರು. ಏರ್ಪೋರ್ಟಲ್ಲಿ ಸ್ಟ್ರಾಂಗ್ ಕಾಫಿ ಕುಡಿದು ಆಲ್ರೆಡಿ ಅವರು ಕ್ಯಾಬ್ನ ಬುಕ್ ಮಾಡಿದರು. ಸೊ ಕ್ಯಾಬ್ ಬಂತು. ಇಲ್ಲಿನ ಕ್ಯಾಬಲ್ಲಿ ಚಾಕ್ಲೇಟ್ಸ್, ನ್ಯಾಪ್ಕಿನ್, ಟಿಶ್ಯೂ ಎಲ್ಲ ಥರ ಪ್ರೊವೈಡ್ ಮಾಡ್ತಾರೆ. ಮತ್ತು ನಮ್ಮ ಕ್ಯಾಬ್ ಡ್ರೈವರ್ ಒಂದು ಲೇಡಿ ಇದ್ಲು. ದೆನ್ ಮನೆಗೆ ಬಂದ್ವಿ. ಇದು ಅಕ್ಕ ಮತ್ತು ಜೀಜು ಮನೆ. ಮನೆ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ದಿಸ್ ಈಸ್ ಅವರ್ ಫಸ್ಟ್ ಡೇ. ಸೊ ಸಿಕ್ಕಾಪಟ್ಟೆ ಜರ್ನಿ ಮಾಡಿ ಟಯರ್ಡ್ ಆಗಿತ್ತು. ಎಲ್ಲೂ ಪ್ಲ್ಯಾನ್ ಮಾಡಿರಲಿಲ್ಲ. ಜಸ್ಟ್ ವಾಕೇಬಲ್ ಡಿಸ್ಟೆನ್ಸಲ್ಲಿರೋ ಬೀಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇದು ಬೀಚು 10-15 ಮಿನಿಟ್ಸಲ್ಲಿ ಮನೆಯಿಂದ ರೀಚ್ ಆಗಿಬಿಟ್ವಿ. ಬೀಚಲ್ಲಿ ಏನಂತಂದರೆ ಅಲೆಗಳೇ ಬರಲ್ಲ. ನೀವು ನೋಡ್ತಿರ್ಬೋದು ವೀಡಿಯೋದಲ್ಲೂ ಅಲೆಗಳೇ ಇಲ್ಲ. ಹುಬ್ಬಳ್ಳಿರೋ ಉಣ್ಕಲ್ ಕಳೆಗೆ ಸ್ವಲ್ಪ ಅಲ್ಲೇನಾದರೂ ಬರುತ್ತೆ, ಇಲ್ಲ ಅಷ್ಟು ಅಲ್ಲೇ ಬರಲ್ಲ. ಬಿಕಾಸ್ ಇವೆಲ್ಲ ಮ್ಯಾನ್ ಮೇಡ್ ಬೀಚಸ್ ಅಂತಾರೆ. ನಾನು ಹೇಗಂತ ಮುಂದೆ ಹೇಳ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಸೈಕಲ್ ರೆಂಟ್ ಕೊಡ್ತಾರೆ. ಇಲ್ಲಿ ಸೈಕಲ್ಗಂತಾನೆ ಒಂದು ಡೆಡಿಕೇಟೆಡ್ ರೋಡ್ಸ್ ಇರುತ್ತೆ. ಇಲ್ಲಿ ಅಲ್ಲಿ ವಾಕು ಮಾಡೋಂಗಿಲ್ಲ, ಆ ಥರ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಇದು ಜಿಮ್ಮು. ನೀವು ದುಡ್ಡು ಕೊಟ್ಟರೆ ದುಡ್ಡು ಪೇ ಮಾಡಿದ ತಕ್ಷಣ ಡೋರ್ ಓಪನ್ ಆಗುತ್ತೆ. ನೀವು ಸ್ವಲ್ಪ ಅಲ್ಲಿ ವರ್ಕೌಟ್ ಎಲ್ಲ ಮಾಡಿ ಬರ್ಬೋದು. ಇದು ಬೀಚ್ ಹತ್ರನೇ ಇದೆ. ಸೊ ನೆಕ್ಸ್ಟ್ ಡೇ, ಫಸ್ಟ್ ಡೇ ನಮ್ಮದು ಎಕ್ಸ್ಪ್ಲೋರಿಂಗ್ ಸಿಂಗಾಪುರ್. ನಾವು ಹೋಗಿದ್ದು ಸೆಂಟೋಸಾ ಅಂದರೆ ಸಿಂಗಾಪುರದಲ್ಲಿರೋ ಪಕ್ಕದಲ್ಲಿರೋ ಐಲ್ಯಾಂಡ್. ಆ್ಯಕ್ಚುಲಿ ಇವರೇ ಕ್ರಿಯೇಟ್ ಮಾಡಿದ್ದಾರೆ ಅದನ್ನು. ಇಟ್ಸ್ ಫೇಕ್ ಐಲ್ಯಾಂಡ್ ಅಂತ ಹೇಳ್ತಾರೆ ಅಲ್ಲಿ. ಊರು ಚೆನ್ನಾಗಿದೆ, ತುಂಬ ಕ್ಲೀನಾಗಿದೆ. ರೋಡ್ ಟ್ರಾನ್ಸ್ಪೋರ್ಟ್ ಆಗಲಿ, ಮೆಟ್ರೋ ಆಗಲಿ ಅಥವಾ ಸೈಕಲ್ ಆಗಲಿ, ಮೂರಕ್ಕೂ ಸಿಕ್ಕಾಪಟ್ಟೆ ಫೆಸಿಲಿಟಿ ಇದೆ. ಸೈಕಲ್ಗಂತಾನೆ ಡೆಡಿಕೇಟೆಡ್ ರೋಡ್ ಇದೆ, ಡೆಡಿಕೇಟೆಡ್ ಪಾತ್ ಇದೆ. ವಾಕಿಂಗ್ಗೋಸ್ಕರ ಡೆಡಿಕೇಟೆಡ್ ರೋಡ್ ಇದೆ, ಪಾತ್ ಇದೆ. ಬಸ್ಸಿಗೆ ಒಂದು ಲೇನ್ ಇದೆ, ವೆಹಿಕಲ್ಸಿಗೆ ಒಂದು ಲೇನ್ ಇದೆ. ತುಂಬ ಚೆನ್ನಾಗಿದೆ, ತುಂಬ ಕ್ಲೀನಾಗಿದೆ ಸಿಟಿ. ಅದು ಬೇರೆ ವರ್ಡೇ ಅನಿಸುತ್ತೆ ಅಲ್ಲಿ ಹೋಗ್ಬಿಟ್ರೆ, ಅಷ್ಟು ಚೆನ್ನಾಗಿದೆ. ಬಿಕಾಸ್ ಜನಸಂಖ್ಯೆ ಕಡಿಮೆ ಇದೆ. ಇದು ಸೆಂಟೋಸಾ ಮೆಟ್ರೋ. ಸೆಂಟೋಸಾಗೆ ರೀಚ್ ಆದ್ವಿ ನಾವು. ಸೆಂಟೋಸಾದಲ್ಲಿ ತುಂಬ ಇದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ನಾವು ಹೋಗಿದ್ದು ಫಸ್ಟು ಇಂಬಿಯಾದಲ್ಲಿ ನಾವು ಹೋಗಿದ್ದು ಲೂಪ್ ಮತ್ತು ಸ್ಕೈಲೈನ್, ಈ 2 ಆ್ಯಕ್ಟಿವಿಟಿ ಎಕ್ಸ್ಪ್ಲೋರ್ ಮಾಡಿದ್ವಿ. ಅಲ್ಲಿ ಹಿಂದೆ ಇರೋದು ನಮ್ಮ ಅಕ್ಕ, ಅದು ನನ್ನ ವೈಫು, ಇದು ನಾನು. ಇದು ಆಮೇಲೆ ಇಲ್ಲೇನು ಗೊತ್ತಾ, ಇಲ್ಲಿ ನಾವು ನಿಂತ್ಕೊಂಡಿದ್ದೀವಲ್ಲ, ನಾನು ನಿಂತ್ಕೊಂಡಿದ್ದ ಡೈರೆಕ್ಷನ್ ತಪ್ಪಾಗಿದೆ. ನಾನು ಲೆಫ್ಟ್ ಸೈಡಲ್ಲೇ ಇರಬೇಕು. ಸೊ ರೈಟ್ ಸೈಡಲ್ಲಿ ಯಾರೂ ನಿಂತ್ಕೊಳ್ಳಲ್ಲ. ನೀವು ನೋಡ್ತಿರ್ಬೋದು, ಎಲ್ಲರೂ ಲೆಫ್ಟ್ ಸೈಡಲ್ಲೇ ನಿಂತ್ಕೋತಾರೆ. ರೈಟ್ ಸೈಡ್ ಏನಕ್ಕಂದರೆ ಫಾಸ್ಟಾಗಿ ಹೋಗೋರು ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು ಅಂತ ರೈಟ್ ಸೈಡ್ ಯಾವಾಗೂ ಎಂಟಿ ಬಿಡ್ತಾರೆ ಅಲ್ಲಿ. ಇಲ್ಲಿ ಬಂದ್ವಿ. ಹೆಲ್ಮೆಟ್ಸ್ ಎಲ್ಲ ಕೊಡ್ತಾರೆ ಫಸ್ಟು. ಅಕ್ಕ ರೈಡ್ ಮಾಡಲಿಲ್ಲ, ನಾನು ವೈಫ್ ಇಬ್ಬರೇ ರೈಡ್ ಮಾಡಿದ್ವಿ. ಸೊ ಫಸ್ಟ್ ರೈಡ್ಗೆ ಹೋಗಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದಕ್ಕೆ ಯಾವುದೇ ಎಕ್ಸಿಲೇಟರ್ಸ್ ಇರಲ್ಲ, ಏನೂ ಇರಲ್ಲ. ಜಸ್ಟ್ ಕೂತ್ಕೊಂಡ ತಕ್ಷಣ ಪುಷ್ ಮಾಡಬೇಕು. ಸ್ವಲ್ಪ ಹ್ಯಾಂಡಲ್ ಪುಷ್ ಮಾಡಿದರೆ ಅದು ಮುಂದೆ ಹೋಗುತ್ತೆ. ರೈಡ್ ಮಾಡಿದ್ವಿ. ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದು ತೊಗೊಂಡೋಗಿ ನಮಗೆ ಕೆಳಗಡೆ ಬಿಡುತ್ತೆ. ಸೊ ಮೇಲ್ಗಡೆಯಿಂದ ನಾವು ಕೆಳಗಡೆ ಹೋಗ್ತೀವಿ, ಕೆಳಗಡೆಯಿಂದ ಅಗೇನ್ ಇದ್ರ ಒಳಗಡೆ ಹತ್ತಿ ನಾವು ಮೇಲ್ಗಡೆ ಹೋಗ್ತೀವಿ. ಅದು ಹೇಗೆ ಡಿಸೈನ್ ಮಾಡಿದ್ದಾರೆ ಅಂದರೆ, ನಾವು ಇದ್ರ ಮೇಲೆ ಹತ್ತಿದ ತಕ್ಷಣ ಅದೇನು ಕೆಳಗಡೆ ನಾವು ವೆಹಿಕಲ್ನ ತೊಗೊಂಡೋಗಿರ್ತೀವೋ ಅದೇ ವೆಹಿಕಲ್ ಇದಕ್ಕೆ ಹ್ಯಾಂಗ್ ಮಾಡ್ತಾರೆ ನಮ್ಮ ಕೆಳಗಡೆ. ಸೊ ಅದು ಬಂದುಬಿಟ್ಟು ಅದು ಮೇಲ್ಗಡೆ ಅದನ್ನ ಡ್ರಾಪ್ ಮಾಡುತ್ತೆ, ನಮಗೂ ಡ್ರಾಪ್ ಮಾಡುತ್ತೆ. ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಅಲ್ಲ ಇಲ್ಲಿ ನೋಡಿ, ನನ್ನ ಕಡೆ ನೋಡೆ. ಆಯ್ತು, ಮ್ಯಾಲ್ ನೋಡೆ. ಮೇಲ್ಗಡೆ ಹೋಗ್ತಾ ಸಖತ್ತಾಗಿ ವ್ಯೂ ಸಿಗುತ್ತೆ. ಆಮೇಲೆ ಸೆಂಟೋಸಾಗಿ ಬರೋ 3 ರೂಟ್ಸ್ ಇದೆ. ಒಂದು ಮೆಟ್ರೋ, ರೋಡ್, ಬೈ ರೋಡ್, ಆಮೇಲೆ ಇನ್ನೊಂದು ಕೇಬಲ್ ಕಾರ್ ತುಂಬ ಚೆನ್ನಾಗಿರುತ್ತೆ ಅಂತೆ ಹೇಳ್ತಿದ್ರು. ಬಟ್ ನಾವು ಅದನ್ನು ಟ್ರೈ ಮಾಡಲಿಲ್ಲ. ಥ್ರೂ ಕೇಬಲ್ ಕಾರ್ ನಾವು ಫ್ರಮ್ ಸಿಂಗಾಪುರ್ ಟು ಸೆಂಟೋಸಾ ಆ ಕೇಬಲ್ ಕಾರಲ್ಲೇ ಬರ್ತೀವಿ. ಅದು ಒಂದು 15 to 20 ಮಿನಿಟ್ಸ್ ಏನೋ ತೊಗೊಳುತ್ತೆ ಅನಿಸುತ್ತೆ.
ಆಮೇಲೆ ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಪ್ಯಾಕೇಜ್ ಕೊಡ್ತಾರೆ, 3 ಟೈಮ್ಸ್ ಮಾಡ್ಬೋದು. ಮೇಲ್ಗಡೆಯಿಂದ ನೀವು ರೈಡ್ ಮಾಡ್ಕೊಂಡು ಕೆಳಗಡೆ ಬರ್ತೀರಾ, ಕೆಳಗಡೆಯಿಂದ ಅದು ಮತ್ತೆ ಮೇಲ್ಗಡೆ ಕರ್ಕೊಂಡು ಹೋಗುತ್ತೆ, ಮತ್ತು ಮೇಲ್ಗಡೆಯಿಂದ ಮತ್ತೆ ನೀವು ಕೆಳಗಡೆ ಬರ್ತೀರಾ, ಮತ್ತೆ ಕೆಳಗಡೆಯಿಂದ ನಿಮಗೆ ಮೇಲ್ಗಡೆ ಕರ್ಕೊಂಡು ಹೋಗುತ್ತೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಇದನ್ನು. ಮಕ್ಕಳೇನಾದರೂ ಬಂದರೆ ಹಬ್ಬ ಅವ್ರಿಗೆ. ಇದು ಲೂಜ್ ನಾನು ಹೇಳ್ತಿದ್ದೆ ಅಲ್ಲ, ಸೊ ಈ ಥರ ಕೂತ್ಕೊಂಡು ಓಡಿಸ್ಬೇಕು. ಸಿಕ್ಕಾಪಟ್ಟೆ ನೋಡೋಕೆ ತುಂಬ ಈಸಿ ಅನಿಸುತ್ತೆ, ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಆಗಿದೆ, ಟ್ರಿಕ್ಕಿ ಆಗಿದೆ. ಹೇಗೆ ಓಡಿಸ್ತಿದ್ದಾರೆ ನೋಡಿ ಹುಡುಗರೆಲ್ಲ. ಅದಾದಮೇಲೆ ಅವಳಿಗೆ ಸ್ನೇಕ್ ಮೇಲೆ ಫೋಟೋ ತೆಗಿಸ್ತೀನಿ ಅಂತ ಕೂರಿಸ್ಬಿಟ್ಟೆ. ಪಾಪ ಬೇಡ ಬೇಡ ಅಂತಿದ್ಲು, ಅದು ಬೇರೆ ಅವಳನ್ನೇ ನೋಡ್ತಿತ್ತು. ವಿ ಎಂಜಾಯ್ಡ್ ಅ ಲಾಟ್. ಇದು ಡ್ಯೂ ಟು ಹ್ಯುಮಿಡಿಟಿ, ಸಿಕ್ಕಾಪಟ್ಟೆ ಹ್ಯುಮಿಡಿಟಿ ಇದೆ ಇಲ್ಲಿ. ಅವ್ರು ಯಾವ ಥರ ತಲೆ ಉಪಯೋಗಿಸ್ತಾರೆ ಅಂದರೆ, ಟು ಕೀಪ್ ದ್ಯಾಟ್ ಏರಿಯಾ ಕೂಲ್, ಅವರು ಸ್ಪ್ರಿಂಕ್ಲಿಂಗ್ಸ್ನ ಹಾಕ್ತಾರೆ. ಆ ಥರ ವಾಟರ್ ಸ್ಪ್ರಿಂಕಲ್ ಆಗ್ತಾನೇ ಇರುತ್ತೆ ಕಂಟಿನ್ಯೂ ಆಗಿ. ಅಲ್ಲಿರೋ ಶಾಪ್ಗೆ ಹೋಗಿದ್ವಿ, ಚೆನ್ನಾಗಿತ್ತು. ಅದಾದಮೇಲೆ ಅದೆಲ್ಲ ರೈಡ್ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ. ಮತ್ತೆ ತಿರ್ಗಾ ನಾವು ಬಂದಿದ್ದು ಸಿಂಗಾಪುರ್ ಸೆಂಟೋಸಾಯಿಂದ ಮತ್ತೆ ವಾಪಸ್ ಬಂದ್ವಿ. ಇಲ್ಲಿ ನೋಡ್ತಿರ್ಬೋದು ನೀವು, ಇದೆಲ್ಲ ಚಿಕನ್, ಅಲ್ಲಿ ಮೋಸ್ಟ್ ಕಾಮನ್ ಚಿಕನ್, ಫಿಶ್ ಆ್ಯಂಡ್ ಬೀಫ್, ಪೋರ್ಕ್, ಇದೆಲ್ಲ ಸಿಕ್ಕಾಪಟ್ಟೆ ಕಾಮನ್. ಆಮೇಲೆ ಸ್ವೀಟ್ಸ್ ಕೂಡ ಇರುತ್ತೆ. ಬಟ್ ಏನಂತಂದರೆ ನನಗೆ ಎಸ್ಪೆಷಲಿ ನನಗೆ ಸುಷ್ಮಾಗೆ ಒಂಚೂರು ಫುಡ್ ಇಷ್ಟ ಆಗಲಿಲ್ಲ, ತುಂಬಾ ಕಷ್ಟ ಆಯಿತು. ಏನೋ ಟ್ರೈ ಮಾಡೋಕ್ಕೋದ್ವಿ, ಚಿಕನ್ನಲ್ಲಿ ಟ್ರೈ ಮಾಡೋಕ್ಕೋದ್ವಿ, ಫಿಶಲ್ಲಿ ಟ್ರೈ ಮಾಡೋಕ್ಕೋದ್ವಿ, ಬಟ್ ಏನೂ ಅಡ್ಜಸ್ಟ್ ಆಗಲಿಲ್ಲ. ಏನೋ ಒಂಥರ ಕೈಂಡ್ ಆಫ್ ಸ್ಮೆಲ್ಲಿ ಅನ್ನಿಸ್ತಾ ಇತ್ತು ಇಬ್ಬರಿಗೂ. ಇದು ಒಂದು ಸ್ವೀಟ್, ಇದು ಕೋಕೋನಟ್ಟಿಂದ ಮಾಡಿರೋ ಸ್ವೀಟ್ ಇದು. ಇದು ಜಸ್ಟ್ ಕೊಕೊನೆಟ್ ಮತ್ತು ಇದು ರೈಸ್ ಫ್ಲಾರಿಂದ ಮಾಡಿರೋದು. ಜಸ್ಟ್ 5 ಮಿನಿಟ್ಸಲ್ಲೇ ರೆಡಿ ಮಾಡ್ತಾರೆ ಅವರು. ಅವ್ರ ಟೆಕ್ನಿಕ್ ಎಷ್ಟು ಈಸಿ ಇದೆ ಅಂತಂದರೆ, ಜಸ್ಟ್ ಅವ್ರು ಒಂದು ಕಡೆ ಮಾಡ್ತಾ ಹೋಗ್ತಿದ್ದಾರೆ, ಒಂದು ಕಡೆ ಸ್ಟೀಮ್ ಆಗ್ತಾ ಹೋಗುತ್ತೆ. ಇದು ಒಂದು ಪೀನಟ್ ಬಟರ್ ಟೈಪೇ ಬ್ರೆಡ್ ಅದು. ದೆನ್ ಅದಾದಮೇಲೆ ನಾವು ನೈಟ್ ಡಿನ್ನರಿಗೆ ಬಂದ್ವಿ. ನಮಗೆ ಮಧ್ಯಾಹ್ನ ಆಗಿರೋ ಎಕ್ಸ್ಪೀರಿಯನ್ಸಿಂದ ಅಕ್ಕ ಜೀಜು ಬೇರೆ ಫುಡ್ಡೇ ಬೇಡ ಅಂತ ಡೈರೆಕ್ಟಾಗಿ ನಮಗೆ ಇಂಡಿಯನ್ ರೆಸ್ಟೋರೆಂಟಿಗೆ ಕರ್ಕೊಂಡು ಬಂದರು. ಅಲ್ಲಿ ಫ್ಯಾಮ್ಲಿ ಟೈಮ್ ಎಂಜಾಯ್ ಮಾಡಿ, ಫುಡ್ನ ಎಂಜಾಯ್ ಮಾಡಿ, ಇಲ್ಲಿಗೆ ನಮ್ಮ ಡೇನ ಎಂಡ್ ಮಾಡ್ತೀವಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಟು ಗಿವ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್.